ಹ್ಯಾಪಿ ಯುಗಾದಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇದು ವಿಡಿಯೋ ನಾನು ನೆಕ್ಸ್ಟ್ ಡೇ ಹಬ್ಬ ಆಗಿ ನೆಕ್ಸ್ಟ್ ಡೇ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ತಿಂಗಳಿಂದ ಯಾಕೆ ನಾನು ವಿಡಿಯೋ ಮಾಡಿಲ್ಲ ಅಂತ ಅಂದರೆ, ನಾವು ಮನೆ ಖಾಲಿ ಮಾಡ್ತಾಯಿದ್ವಿ. ಸೊ ಅದ್ರ ಪ್ರೊಸೆಸ್ ತುಂಬ ಇತ್ತು. ಅಲ್ಲಿ ಕ್ಲೀನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಮಾಡಬೇಕಾಗಿತ್ತು. ಸೊ ಹಂಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಖಂಡಿತವಾಗ್ಲೂ ವೀಡಿಯೋಸ್ ಬರ್ತಾ ಇರುತ್ತೆ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ನೈಟೇ ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬಟ್ ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಒಬ್ಬಟ್ಟಿಗೆಲ್ಲ ಮಿತ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಕಾಳುಗಳೆಲ್ಲ ನೆನೆಸ್ಕೊಂಡಿದ್ದೆ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟು, ಸೊ ಇಷ್ಟು ವರ್ಷದಿಂದ ನಾವು ಒಂಥರ ಆಚೆಗಡೆ ಎಲ್ಲ ರಂಗೋಲಿ ದೊಡ್ಡದಾಗಿ ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ. ಈ ವರ್ಷದಿಂದ ಸೊ ಅದು ಆಗಲ್ಲ, ನೋಡೋಣ ನೆಕ್ಸ್ಟ್ ಮನೆಗೆ ಹೋದಾಗ ಏನಾದರೂ ಆಗುತ್ತಾ ಅಂತ. ಸೊ ಸಿಂಪಲ್ಲಾಗಿ ಹೊಸ್ಲಿಗೆ ಒಂದು ರಂಗೋಲಿ ಬಿಟ್ಬಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆಮೇಲೆ ನೆಲ್ಲಿಕಾಯಿ ಜ್ಯೂಸು ಅಂದರೆ ಕ್ಯೂಬ್ಸ್ ಮಾಡಿಟ್ಟಿದ್ದೆ ಫ್ರಿಡ್ಜಲ್ಲಿ. ಸೊ ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾಯಿದ್ದೀನಿ. ಮತ್ತು ಮನೆಯಲ್ಲಿ ಒಬ್ಬಟ್ಟು ಸಾರು, ಚಿತ್ರಾನ್ನ, ವಡೆ ಮತ್ತು ಒಬ್ಬಟ್ಟು, ಆಗ ಪಲ್ಯ ಇದೆಲ್ಲ ಮಾಡಿದ್ದೆ. ಸೊ ನೆಕ್ಸ್ಟು ನನ್ನ ಹಸ್ಬೆಂಡು ಪೂಜೆ ಮಾಡ್ತಿದ್ದಾರೆ. ಅವರು ಬೆಳಗ್ಗೆ ಅವರು ಒಂದು 7:30ಗೆ ಎದ್ದರು. ಮಕ್ಕಳನ್ನ ಎಬ್ಬಿಸ್ಕೊಂಡು ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ ಒಟ್ಟಿಗೆ. ಯಾಕೆ ಮುನ್ಸ್ಕೊಂಬಿಟ್ಟಿದ್ದೆ ದೇವರು? ಏನಾಯಿತು? ಹಿಂಗೆ ಬಾ, ಹಂಗೆ ಓ ನೀನು ಹೋಗು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಈ ಥರ ಸಿಂಪಲಾಗಿ ಆಯಿತು. ಸೊ ಈ ಸಲ ಈ ಹೊಸ ಮನೇಲಿ ಫಸ್ಟು ಹಬ್ಬ. ನೋಡೋಣ ನೆಕ್ಸ್ಟು ದೇವರೆಲ್ಲೆಲ್ಲಿಗೆ ಯಾವ್ಯಾವ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ. ಸೊ ಯುಗಾದಿ ಹಬ್ಬ ಆದಮೇಲೆ ಎಣ್ಣೆ ಎಲ್ಲ ಹಚ್ಕೊಂಡು ಎಲ್ಲ ನಮ್ಗೊಂಥರ ವರ್ಷದ ಮೊದಲನೇ ಹಬ್ಬ ಅನ್ನೋ ಥರನೇ ಯುಗಾದಿ ಹಬ್ಬ. ಸೊ ಹಂಗಾಗಿ ಆರಾಮಾಗಿ ನಡೆಯುತ್ತೆ. ಈ ಸಲ ನಾನ್ ವೆಜ್ ಎಲ್ಲ ಇಲ್ಲ ನಮ್ಮ ಮನೆಯಲ್ಲಿ, ಯಾಕಂದರೆ ಪೂಜೆ ಮಾಡಿಸಿರೋದ್ರಿಂದ ನಾನ್ ವೆಜ್ ಎಲ್ಲ ನಾವು ತಿನ್ನೋಂಗಿಲ್ಲ ಇನ್ನು 48 ಡೇಸು. ಈಗ ಬೆಳಗ್ಗೆ ಟಿಫನ್ಗೆ ಫಸ್ಟು ಒಂದು 4 ಒಬ್ಬಟ್ಟು ಮನೆಯವ್ರಿಗೆ ಮಾತ್ರ ತಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಇವಾಗ ಒಬ್ಬಟ್ಟು, ಕಾಳುಗೊಜ್ಜು ಮತ್ತು ಅನ್ನ, ಸಾಂಬಾರು, ಚಿತ್ರಾನ್ನ ಇಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಈ ವಡೆ ಎಲ್ಲನೂ ನಾನು ಮಧ್ಯಾಹ್ನಕ್ಕೋಸ್ಕರ ಅಡುಗೆ ಮಾಡ್ತಾಯಿದ್ದೀನಿ. ಕಾರ್ಕಿ ಏನಪ್ಪ ಮಾಡಿದೆ? ಕಾರ್ಕಿ ಬಿಸಾಕ್ದ? ಯಾಕೆ ಬಿಸಾಕ್ದೆ ನೀನು? ಬಾಯ್. ಬಾಯ್ ನಮ್ಮು. ಎದ್ಕೋತ ನಾನು ಮತ್ತು ಯುಗಾದಿ ಹಬ್ಬ ಆದಮೇಲೆ ದೇವಸ್ಥಾನಕ್ಕೆ ಹೋಗದೇ ಇದ್ದರೆ ಆಗುತ್ತಾ. ಸೊ ಇವಾಗ ನಾವು ಬನಶಂಕರಮ್ಮ ಟೆಂಪಲಿಗೆ ಬಂದಿದ್ದೀವಿ. ಬನಶಂಕರಲ್ಲಿರೋ ಅಂಥದ್ದು ತುಂಬ ರಶ್ ಇತ್ತು. ಹಬ್ಬದ ದಿನ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇತ್ತು. ಏನಿಲ್ಲ ಅಂದರೂ ಕ್ಯೂ ಅಲ್ಲಿ ನಿಂತಿದ್ರೆ ಒಂದು 2-3 ಅವರ್ ಆಗಿರೋದೋ ಏನೋ. ನಾವು ಸಂಜೆ 5 ಗಂಟೆಗೆ ಹೋಗಿದ್ದಿದ್ದು. ಸೊ ಮಕ್ಳುಗಳನ್ನೆಲ್ಲ ಎತ್ಕೊಂಡು ಏನು ಕ್ಯೂ ಅಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರದ್ದು ID ಕಾರ್ಡ್ ಇತ್ತು, ಅದನ್ನು ತೋರಿಸ್ಕೊಂಡು ನಾವು ಒಳಗಡೆ ಹೋದ್ವಿ. ಒಂದು 10 ನಿಮಿಷ ಅಥವಾ 15 ನಿಮಿಷ ಅನಿಸುತ್ತೆ ಅಷ್ಟೇನೆ. ಬೇಗ ಆಚೆ ಬಂದುಬಿಟ್ವಿ. ಸೊ ದೇವ್ರ ಮುಂದೆನೇ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ತುಂಬ ಖುಷಿ ಆಯಿತು. ಇನ್ನೊಂದೇನೆಂದರೆ ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗಿ ತುಂಬ ಪಾಪು ಹುಟ್ಟೋಕ್ಕಿಂತ ಮುಂಚೆ ಏನೋ ಒಂದು ಇದಕ್ಕೋಸ್ಕರ ಹೋಗಿದ್ದಷ್ಟೇ. ಅದಾದಮೇಲೆ ನಾನು ಹೋಗೇ ಇಲ್ಲ. ಅವತ್ತಿಂದ ಕೇಳ್ತಿದ್ದೆ ನನ್ನ ಹಸ್ಬೆಂಡ್ಗೆ ಕರ್ಕೊಂಡೋಗ್ರಿ ಅಂತ. ಬಟ್ ಟೈಮು ಕೂಡ ಬಂದಿರಲಿಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಆ ದೇವ್ರು ನಮ್ಮನ್ನು ಕರೆಸ್ಕೋಬೇಕಲ್ವ ದೇವಸ್ಥಾನಕ್ಕೆ. ಸೊ ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಯಾವುದಪ್ಪ ನಮೀಶ್ ಹನ್ನೆರಡಲ್ಲಿ ಬಂದರೆ ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.